ಎಲ್ಲರಿಗೂ ನಮಸ್ಕಾರ. ನಾನು ಅಂಜುಶ್ರೀ ಸಂತೋಷ್, ಜಗನ್ನಾಥ ಆನಂದ ತೀರ್ಥ ಅವರ ಜ್ಯೇಷ್ಠ ಪುತ್ರಿ. ನನ್ನ ತಂದೆಯವರಾದ ಜಗನ್ನಾಥ ಆನಂದ ತೀರ್ಥ ಅವರ ಅಣ್ಣನಾದ ಡಾಕ್ಟರ್ ಶ್ಯಾಮಾಚಾರ್ ಆನಂದ ತೀರ್ಥ ಅವರ ಸಾಧನೆಯ ಸರಪಳಿಯನ್ನು ಸಡಿಲಗೊಳಿಸಿ ನಿಮ್ಮೆಲ್ಲರಿಗೂ ತಿಳಿಸುವಂಥ ಸೌಭಾಗ್ಯ ನನಗೆ ದೊರಕಿದೆ. ಶ್ರೀ ಎ ಬಿ ಶ್ಯಾಮಾಚಾರ್ಯವರು ಪರಮ ಪವಿತ್ರ ಕ್ಷೇತ್ರವಾದಂತಹ ಸಂತೇಬಿದನೂರಿನಲ್ಲಿ ಉತ್ತರ ಪಿನಾಕಿನಿ ನದಿಯ ಮಡಿಲಿನಲ್ಲಿ ಸತ್ಯವರರು, ಸತ್ಯಪರಾಯಣರ ಮೂಲ ವೃಂದಾವನಗಳ ಸಾನ್ನಿಧ್ಯದಲ್ಲಿ ಜನಮೇಜಯನಿಂದ ಪ್ರತಿಷ್ಠಾಪನೆಗೊಂಡಂಥ ಮುಖ್ಯ ಪ್ರಾಣನ ಮಡಿಲಿನಲ್ಲಿ ಪಂಡಿತರತ್ನ ಹಾಗೂ ಭಾಗವತ ಕೇಸರಿ ಎಂದು ಬಿರುದಾಂಕಿತರಾದ ಭೀಮಸೇನಾಚಾರ್ ಹಾಗೂ ನರ್ಮದಾಬಾಯಿಯವರ ಎರಡನೇ ಪುತ್ರನಾಗಿ ಜನಿಸುತ್ತಾರೆ. ನಮ್ಮ ದೊಡ್ಡಪ್ಪ BTech DSQC ಡಿಪ್ಲೊಮೊ ಸ್ಟ್ಯಾಟಿಸ್ಟಿಕ್ಸ್ ಕ್ವಾಲಿಟಿ ಕಂಟ್ರೋಲ್, FTC ಫೆಲೋಶಿಪ್ ಇನ್ ಟೆಕ್ಸ್ಟೈಲ್ ಕಾರ್ಪೊರೇಷನ್, DBM ಡಿಪ್ಲೊಮೊ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, MA ಇನ್ ಸಂಸ್ಕೃತ್, PhD ಇನ್ ದಾಸ ಸಾಹಿತ್ಯ. ಇಷ್ಟು ಪದವಿಗಳನ್ನು ಪಡೆದಿರುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ದೊಡ್ಡಪ್ಪ ಕೇಂದ್ರ ಸರ್ಕಾರದ ಉದ್ಯೋಗವಾದಂಥ NTC ನ್ಯಾಷನಲ್ ಟೆಕ್ಸ್ಟೈಲ್ ಕೋಆಪರೇಷನ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ದೊಡ್ಡಪ್ಪನಿಗೆ ಧರ್ಮಪತ್ನಿಯಾದ ಗೀತಾಬಾಯಿ ಜೊತೆಗೆ 3 ಜನ ಮುದ್ದಾದ ಮಕ್ಕಳು: ವಾಣಿ, ವೇಣುಗೋಪಾಲ ಮತ್ತು ವಿಜಯಸಾರಥಿ. ದೊಡ್ಡಪ್ಪ ಇವರ ಮಗಳಾದ ವಾಣಿಯನ್ನು ಮಂತ್ರಾಲಯ ಪ್ರಭುಗಳಾದ ಸುಯತೀಂದ್ರ ತೀರ್ಥರ ಪೂರ್ವಾಶ್ರಮದ ಮಗನಾದಂಥ ಸುಯಮೀಂದ್ರಾಚಾರ್ ಎಂಬವರನಿಗೆ ಕೊಟ್ಟು ಕನ್ಯಾದಾನ ಮಾಡಿದ್ದಾರೆ. ಇಬ್ಬರು ಸೊಸೆಯರು, ಮುದ್ದಾದ ಮೊಮ್ಮಕ್ಕಳ ಜೊತೆಗೆ ಸುಂದರವಾದ ಸಂಸಾರ ನಮ್ಮ ದೊಡ್ಡಪ್ಪನದು. ದೊಡ್ಡಪ್ಪ NTCಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಹರಿದಾಸ ವಾಹಿನಿ ಎಂಬ ಮಾಸಪತ್ರಿಕೆಯನ್ನು ಶುರು ಮಾಡ್ತಾರೆ. ನಿವೃತ್ತರಾದ ಬಳಿಕ ದಾಸ ಸಾಹಿತ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ದೊಡ್ಡಪ್ಪ ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಅವುಗಳ ಹೆಸರನ್ನು ಹೇಳುವುದೇ ಅತ್ಯಂತ ಪುಣ್ಯದಾಯಕ ಎಂದು ಭಾವಿಸುತ್ತೇನೆ. ಸುಮಧ್ವಿಜಯ, 2 ಸಂಪುಟ ಸಂಸ್ಕೃತ ವ್ಯಾಕರಣ ಸಮೇತ, ಷೋಡಶಿ ಚತುರ್ದಶಿ ಆಧ್ಯಾತ್ಮರಂಜನಿ, ಭಾಗವತ ಸಾರೋದ್ಧಾರ, ಗುರುವಂಶಕಥಾ, ಶ್ರೀ ಮಧ್ವಕಥಾಮೃತ, ಸತ್ಯತರಂಗ ಭಾಗ 1-2, ಸ್ತೋತ್ರಮಾಲಾ ಭಾಗ 1-2, ತಿಳಿದಿರೋಣ ಭಾಗ 1, 2, 3, 4, ಮಧ್ವನಾಮ ಕೇಶವನಾಮ ಅನುವಾದ ಸಹಿತ, ಮೋಹನದಾಸರ ಕೋಲುಹಾಡು ಅನುವಾದ ಸಹಿತ, ಹರಿದಾಸ ತರಂಗ ಭಾಗ 1, 2, 3, ಸ್ತ್ರೀ ಸಾಧನಾ ಸಂಹಿತ, ಹರಿದಾಸ ಹೃದಯ, ನುಡಿಮುತ್ತು, ಸುಭಾಷಿತ ರತ್ನಮಾಲಾ. ಇಷ್ಟು ಗ್ರಂಥಕಾರರಾದಂಥ ನಮ್ಮ ದೊಡ್ಡಪ್ಪ ದ್ವೈತ ವೇದಾಂತ ಸಂಶೋಧನಾ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು, ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಗೌರವ ಅಧ್ಯಕ್ಷರು. ಇವರ ಸಾಧನೆಗೆ ಕೊನೆಯಿಲ್ಲ. ನಮ್ಮ ದೊಡ್ಡಪ್ಪನಿಗೆ ಬಂದಂಥ ಪ್ರಶಸ್ತಿಗಳನ್ನು ಅತ್ಯಂತ ಅಭಿಮಾನದಿಂದ, ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ಹೇಳಲು ಬಯಸುತ್ತೇನೆ. ಶ್ರೀ ಪುರಂದರ ಪ್ರಶಸ್ತಿ, ದಾಸ ಸಾಹಿತ್ಯ ಪ್ರಾಜೆಕ್ಟ್ TTD ತಿರುಪತಿಯಿಂದ. ಗುರುಗೋವಿಂದ ಶ್ರೀ ಪ್ರಶಸ್ತಿ, ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನದಿಂದ. ಭೀಮಸೇತು ಪುರಂದರ ಪ್ರಶಸ್ತಿ, ಶ್ರೀ ಭೀಮಸೇತು ಮಠ ಭೀಮಸೇತುವಿನಿಂದ. ಜಗನ್ನಾಥ ವಿಠ್ಠಲ ಪ್ರಶಸ್ತಿ, ದಾಸ ಸಾಹಿತ್ಯ ವಾಹಿನಿ ಗುಲ್ಬರ್ಗಾದಿಂದ. ಪ್ರಸನ್ನ ವೆಂಕಟ ಪ್ರಶಸ್ತಿ, ಹರಿದಾಸ ಸಂಪದಾ ಟ್ರಸ್ಟ್ ಬೆಂಗಳೂರಿನಿಂದ. ಹರಿದಾಸ ಅನುಗ್ರಹ ಪ್ರಶಸ್ತಿ, ಶ್ರೀ ಶ್ರೀನಿವಾಸ ಉತ್ಸವ ಬಳಗದಿಂದ. ಅಂತಾರಾಷ್ಟ್ರೀಯ ಹರಿದಾಸ ಸಮ್ಮೇಳನದ ಸರ್ವಾಧ್ಯಕ್ಷ, ಉಡುಪಿ ಶ್ರೀ ಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ, ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ. ಇನ್ನೂ ಅನೇಕ ಸನ್ಮಾನಗಳು, ಪ್ರಶಸ್ತಿಗಳು ಎಲ್ಲ ಮಧ್ವ ಮಠದಿಂದ ನಮ್ಮ ದೊಡ್ಡಪ್ಪನಿಗೆ ದೊರಕಿರುವುದು ಅತ್ಯಂತ ಹೆಮ್ಮೆಯ ಹಾಗೂ ಗೌರವವಾದಂಥ ವಿಷಯ. ದೊಡ್ಡಪ್ಪನ ಈ ಸಾವಿಲ್ಲದ ಸಾಧನೆ ಹೀಗೇ ಸಾಗುತ್ತಲಿರಲಿ ಎಂದು ಭಗವಂತನಲ್ಲಿ ಬೇಡುತ್ತಾ, ಇವರಿಂದ ಪ್ರೇರಿತರಾಗಿ ನೂರಾರು ಜನ
ದಾಸ ಸಾಹಿತ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಂತಾಗಲಿ ಅಂತ ಹೇಳುತ್ತಾ ಇವರ ಆಶೀರ್ವಾದ ಅಭಿಮಾನ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ ಈ ನನ್ನ ಪುಟ್ಟ ಸೇವೆಯನ್ನು ಇವರ ಪಾದಾರವಿಂದಗಳಿಗೆ ಅರ್ಪಣೆಯನ್ನು ಮಾಡುತ್ತೇನೆ. ದೊಡ್ಡಪ್ಪ, ನಿಮ್ಮ ಆಶೀರ್ವಾದ ಅಭಿಮಾನ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಮಸ್ಕಾರಗಳು.